ಸನ್ಮಾನ್ಯ ಶ್ರೀ ಅರವಿಂದ್ ನಿಂಬಾವಳಿ ಸಾಹೇಬರು 5 ತಂಡಗಳನ್ನ ರಚನೆ ಮಾಡಿ ನಮ್ಮ ಸ್ಥಳೀಯರು ತಮ್ಮ ಎಲ್ಲ ಕಾರ್ಯಕರ್ತರು ಇದನ್ನು ಗುರುತಿಸಿ ಆಯಾ ಪಾಯಿಂಟ್ಗೆ ಬಂದು ಅವ್ರನ್ನ ಸರ್ವೆ ಮಾಡಿ ಬಂದು ಅವ್ರಿಗೆ ಫೋನ್ ಮಾಡೋದು ಅಂದ್ರೆ ಇವ್ರದ್ದು ಬಾಂಗ್ಲಾದೇಶ থেকে আসছে বাগেরহাট জেলা বাড়ি ಬಾಂಗ್ಲಾದೇಶಿಗಳು ಏನು ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದಾರೆ ಅವ್ರ ಎಲ್ಲ ಕಡೆನೂ ಇದ್ದಾರೆ ಬಂಧುಗಳೇ, ಎಲ್ಲಾನು ಫೇಕೆ. আমার নাম আবুল কালাম বাগেরহাট জেলা বাংলাদেশ হ্যাঁ বাংলাদেশ ಇವ್ರದ್ದು ಎಲ್ಲ ಫೋನ್ಗಳು ಬಾಂಗ್ಲಾದೇಶ್ ನಂಬರ್ಗಳಿಗೆ ಹೋಗುತ್ತೆ. ಇವ್ರದ್ದು 5,000 ರೂಪಾಯಿ ಕೊಟ್ಟರೆ ಇವ್ರಿಗೆ ಫೇಕ್ ಆಧಾರ್ ಕಾರ್ಡು, ವೋಟರ್ ID, ಆಮೇಲೆ ಕ್ಯಾಸ್ಟ್ ಸರ್ಟಿಫಿकेट, TC 0888 ये क्रॉस करके चले गया, तुम्हारे पास पैसा भी नहीं है. বাংলায় পড়ছো বাংলায় আর ওখানে খালি কেন বলায় ವೋಟ್ ಬ್ಯಾಂಕ್ಗೋಸ್ಕರ ಅವ್ರನ್ನ ಅಕ್ರಮವಾಗಿ ಅವ್ರನ್ನ ವಲಸಿಗರನ್ನ ಇಂಪೋರ್ಟ್ ಮಾಡಿಕೊಂಡ್ರು. ಅಕ್ರಮವಾಗಿ ಬಂದಿರುವಂತವ್ರಿಗೆ ಮಾಹಿತಿ ನೀಡಿ ಅವ್ರನ್ನ ತೊಲಗಿಸುವಂತ ವ್ಯವಸ್ಥೆನ ಸನ್ಮಾನ್ಯ ಶ್ರೀ ಅರವಿಂದ್ ನಿಂಬಾವಳಿ ಅವರು ನಡೆಸ್ತಾ ಇದ್ದಾರೆ. ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಮಾಡ್ತಾರೆ, ಅದಕ್ಕೆ 500 ರೂಪಾಯಿ 1000 ರೂಪಾಯಿ ಕೊಟ್ಬಿಟ್ಟು ಜೆರಾಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಹೋರಾಟನ ಸನ್ಮಾನ್ಯ ಶ್ರೀ ಅರವಿಂದ್ ನಿಂಬಾವಳಿ ಅವರ ನಾಯಕತ್ವದಲ್ಲಿ ಇಡೀ ಮಹದೇವಪುರ ಕ್ಷೇತ್ರದಲ್ಲಿ ನಮ್ಮೆಲ್ಲ ಸಂಬಂಧ ಇರ್ತಾರೆ. ಇವ್ರ ಲಿಂಕ್ ಯಾರು, ಹೊರ ದೇಶದಿಂದ ಇವ್ರಿಗೆ ಹೇಗೆ ಹಣಕಾಸಿನ ವ್ಯವಸ್ಥೆ ಬರುತ್ತೋ ಮತ್ತೆ ಇವ್ರು ಒಂದು ಕಾಲದಲ್ಲಿ ಬಾಂಗ್ಲಾದೇಶವನ್ನ ಸ್ವತಂತ್ರಗೊಳಿಸಲು ಭಾರತ ಸಹಾಯವನ್ನ ಮಾಡಿತ್ತು. ಕೃತಜ್ಞತೆಯನ್ನ ಮೆರಿಬೇಕಾಗಿರುವಂತಹ ಬಾಂಗ್ಲಿಗರು ಇವತ್ತು ಭಾರತದ ವಿರುದ್ಧವೇ ಸೆಟೆದು ನಿಂತಿದ್ದಾರೆ. ಅಕ್ರಮವಾಗಿ ಭಾರತದಲ್ಲಿ ಬಂದು ನುಸುಳ್ತಾ ಇದ್ದಾರೆ ಮತ್ತು ಎಲ್ಲೆಲ್ಲಿ ಅವರ ಪ್ರಾಬಲ್ಯ ಹೆಚ್ಚಾಗಿದೆಯೋ ಅಲ್ಲೆಲ್ಲ ಕೂಡ ದಂಗೆಗಳನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ಕಡೆ ವಿಶೇಷವಾಗಿ ಅಸ್ಸಾಂ ಇರಬಹುದು, ಉತ್ತರ ಪ್ರದೇಶ ಇರಬಹುದು, ಈ ಒಂದು ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ಹಿಂದೂಗಳಿಗೆ ಇನ್ನಿಲ್ಲದಂತಹ ಕಿರುಕುಳವನ್ನ ಮತ್ತು ದಂಗೆಗಳನ್ನ ನಡೆಸುವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಅದೇ ರೀತಿಯಾಗಿ ಕನಸಿನ ನಗರಿ ಬೆಂಗಳೂರಿನಲ್ಲೂ ಕೂಡ ಬಂದು ಅಕ್ರಮ ಬಾಂಗ್ಲಾ ವಲಸಿಗರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನೆಲೆಸ್ತಾ ಇದ್ದಾರೆ. ಈಗ ಅವರನ್ನ ಪತ್ತೆ ಹಚ್ಚಿ ಬಾಂಗ್ಲಾಕ್ಕೆ ವಾಪಸ್ ಕಳಿಸುವಂತಹ ಕಾರ್ಯಕ್ರಮ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರದಿಂದ ಆರಂಭಗೊಂಡಿದೆ. ಮಾಜಿ ಸಚಿವರಾಗಿರುವಂತಹ ಮಹದೇವಪುರ ಟಾಸ್ಕ್ ಫೋರ್ಸ್ ನ ಅಧ್ಯಕ್ಷರು ಆಗಿರುವಂತಹ ಅರವಿಂದ ಲಿಂಬಾವಳಿರವರ ನೇತೃತ್ವದಲ್ಲಿ ಈಗ ಮಹದೇವಪುರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಕ್ರಮವಾಗಿ ನುಸುಳಿಕೋರರಾಗಿರ್ತಕ್ಕಂಥ ಬಾಂಗ್ಲಿಗರನ್ನ ಗುರುತಿಸುವಂತದ್ದು ಮತ್ತು ಅವರನ್ನ ವಾಪಸ್ ಬಾಂಗ್ಲಾಗೆ ಕಳಿಸುವಂತ ಅಭಿಯಾನ ಆರಂಭಗೊಂಡಿದೆ. ಬಾಂಗ್ಲಾ ಹಟಾವೋ ದೇಶ ಬಚಾವೋ ಎನ್ನುವಂತ ಈ ಒಂದು ಆಂದೋಲನದಲ್ಲಿ ಪ್ರತ್ಯೇಕವಾಗಿ 15ಕ್ಕೂ ಹೆಚ್ಚು ತಂಡಗಳನ್ನ ಮಾಜಿ ಸಚಿವರಾದಂತ ಅರವಿಂದ ಲಿಂಬಾವಳಿರವರ ಅಧ್ಯಕ್ಷತೆಯಲ್ಲಿ ರಚನೆಗೊಂಡಿದ್ದು ಈಗ ಎಲ್ಲೆಡೆಯೂ ಕೂಡ ಬಾಂಗ್ಲಿಗರನ್ನು ಗುರುತಿಸುವಂತ ಕೆಲಸ ಆರಂಭಗೊಂಡಿದೆ. ಅದರಂತೆ ಈಗ ವರ್ತೂರು ಸಮೀಪ ಇರುವಂತಹ ಬಳಗೆರೆ, ಮಧುರಾನಗರ, ವಾಲೇಪುರ ಭಾಗಗಳಲ್ಲಿ ನಿಕಟಪೂರ್ವ ಮಂಡಲ ಅಧ್ಯಕ್ಷರಾದಂತಹ ಮನೋಹರ್ ರೆಡ್ಡಿ ರವರು, ಎಲ್ ರಾಜೇಶ್, ಮಹೇಂದ್ರ ಮೋದಿ, ಗುಟ್ಟೆ ಮಾರಪ್ಪ, ರವಿರೆಡ್ಡಿ, ರಕ್ಷಿತ್, ಗುಂಜೂರು ಚರಣ್, ವಿವೇಕ್ ಮತ್ತು ಸತ್ಯಾರವರ ನೇತೃತ್ವದ ತಂಡ ಈಗ ಎಲ್ಲೆಲ್ಲಿ ಹೆಚ್ಚಾಗಿ ಬಾಂಗ್ಲಾದೇಶದವರು ನೆಲೆಸಿದ್ದಾರೋ ಅವರನ್ನು ಗುರುತು ಮಾಡುವಂತಹ, ಪತ್ತೆ ಮಾಡುವಂತಹ ಕೆಲಸವನ್ನ ಆರಂಭಿಸಿದ್ದಾರೆ. ಅವರ ಬಳಿ ಇರುವಂತಹ ದಾಖಲೆಗಳನ್ನ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ. ಅವರ ಬರ್ತ್ ಸರ್ಟಿಫಿಕೇಟ್ ಇದೆ ಮತ್ತು ಅವರ ಎಜುಕೇಶನ್ ಸರ್ಟಿಫಿಕೇಟ್ಗಳು ಕೂಡ ಇದೆ. ಆದ್ರೆ ಅದರಲ್ಲಿ ಇರುವ ಹೆಸರೇನು ಅಂತಂದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮತ್ತು ಅವರು ಬಾಂಗ್ಲಾದಲ್ಲೇ ಮಾತನಾಡ್ತಾರೆ. ಸ್ಥಳೀಯ ಭಾಷೆ ಆಗ್ಲಿ ಅಥವಾ ಹಿಂದಿಯನ್ನಾಗ್ಲಿ ಮಾತನಾಡೋದೇ ಇಲ್ಲ. ಈ ಒಂದು ಗುರುತು ಪತ್ತೆ ಹಚ್ಚುವಂತ ಕೆಲಸ ಸಮರೋಪಾದಿಯಲ್ಲಿ ಮಹದೇವಪುರದ ಕ್ಷೇತ್ರದಾದ್ಯಂತ ನಡೀತಿದೆ. ಇದೇ ಭಾನುವಾರ ಜುಲೈ 13ರಂದು ಬೃಹತ್ ಕಾರ್ಯಕ್ರಮ ಮಹದೇವಪುರದಲ್ಲಿ ಆಯೋಜನೆಗೊಂಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಮಾಜಿ ಸಚಿವರುಗಳು ಮತ್ತು ಬಿಜೆಪಿಯ ಮುಖಂಡರುಗಳು ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನ ಬಾಂಗ್ಲಾದೇಶಿಗರನ್ನ ಹಟಾವೋ ದೇಶ್ ಬಚಾವೋ ಎನ್ನುವಂತ ಕಾರ್ಯಕ್ರಮವನ್ನು ಬೃಹತ್ ಮಟ್ಟದಲ್ಲಿ ಅರವಿಂದ ಲಿಂಬಾವಳಿರವರ ನೇತೃತ್ವದಲ್ಲಿ ನಡೆಯುತ್ತಿದೆ. ಇನ್ನು ವರ್ತೂರು ಸುತ್ತಮುತ್ತಲು ನಡೀತಾ ಇರುವಂತಹ ಬಾಂಗ್ಲಾದೇಶಿಗರ ಪತ್ತೆ ಹಚ್ಚುವ ಕಾರ್ಯಕ್ರಮ ಮತ್ತು ಗುರುತಿಸುವಂತದ್ದು, ಅವರನ್ನ ಪ್ರತ್ಯೇಕಗೊಳಿಸುವಂತ ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. बांग्लादेशी लोग किधर है? तो मालूम नहीं है, हमसे डिलीवरी काम करता है लेकिन उनसे कचरा वाला काम करते हैं. डक्कर डबल डक्कर हिंदू फोन क्या था आपको फोन किया
हमें क्यों ऐसा कर रहे हैं? सिर्फ हिंदुस्तानी लोग रहना है, बांग्लादेशी नहीं चाहिए। हमको नहीं छोड़ते हैं ना उधर, करेक्ट है ना, हमको भी बेचते हैं ना, बरोबर है ना। ವಾಟ್ಸಪ್ ಅಲ್ಲದೆ ಮೆಸೆಂಜರ್ ಅಲ್ಲಿ ನೋಡಿ ಎಲ್ಲನೂ ಅಂದರೆ ಯಾರು ಬಾಂಗ್ಲಾದೇಶದಲ್ಲಿ ಇರ್ತಾರಲ್ಲ ಅವ್ರದ್ದು ಅಲ್ಲೇ ಇರುತ್ತೆ, ಬಾಂಗ್ಲಾದೇಶಲ್ಲೇ ಇರುತ್ತೆ। ಈ ಏಜೆಂಟ್ಗಳು ಅವ್ರು ಇದು ಮಾಡ್ತಾರೆ। जितना भी रूम है ना सभी वो कलकत्ता का आदमी है, इधर कोई बांग्लादेश में नहीं मिलेगा। ये झूठ बोलता क्या? नहीं नहीं सच बता रहा हूँ, झूठ क्यों बताएगा? झूठ बोलेगा तो हमारे लिए बुरा होगा ना। ಆಯ್ತು ಬಿಡ, बांग्लादेशियों को इधर नहीं छोड़ना है। बांग्लादेश में ये देखो आइडा देख के पता चल गया। आप वेस्ट बंगाल का है? कितना दिन हो गया? कोई भी नहीं है ಅಲ್ಲ ಅದು ಕಾಟ್ಬೋ ಪರ್ಸ್ಕೊಂಡು ಕಾಟ್ಬೋ चेक करो, ಯಾರೇ ಆಗಲಿ ಬಾಂಗ್ಲಾ ಪತ इधर कोई भी नहीं है। बांग्लादेश का भाषा है, इधर कोई भी नहीं है। अगर कुछ आपको पता है तो बोलो। नहीं तो और कैसे इधर बोलेगा वो? रहना भी नहीं है वो लोग, क्योंकि हमको नहीं छोड़ते ना वो लोग उधर रहने के लिए। हमें क्यों रहने के लिए छोड़ना है? ಆಚೆ ಕರ್ಕೊಳ್ಳೋಣ ಅವ್ರನ್ನ भाई एक से आ जाओ बाहर आ जाओ भाई मैं सामने आ जाओ उड़ाई दो ये ಮಕ್ಕಳಿಗೆಲ್ಲ ಎಲ್ಲ ಕೇಳಿಸ್ಕೊಂಡು ಸೀರಿಯಸ್ ಇಶ್ಯೂ ಇದು। क्या तेरा नाम भाई? मेरा जहीरुद्दीन। जहीरुद्दीन। कौन सा स्टेट है तू? कौन सा स्टेट है? कलकत्ता। चलो। कब आया इधर? 3-4 महीना हो गया। पहले था फिर गाँव गया था। फिर क्या काम करते हैं? जो मिस्त्री बिल्डिंग का काम करते हैं। कितना हम एक हैं और मेरा बीवी है। लोग आते हैं, हम लोग जाते हैं। देखो ये जो हम लोग यहाँ का रहने वाला इंडिया तो बांग्लादेश कौन जैसा हमें हिंदुस्तानी है, हम हिंदुस्तान लोग रहना है इधर। बांग्लादेशी हाँ वो तो बांग्लादेशी नहीं रहने का है, और उन्हें कुछ करने से भी ದೇಶಕ್ಕೆ ಬಂದು ನೆಲೆಸಿರೋರು ನಮ್ಮ ದೇಶದಲ್ಲಿರೋ ಜನಗಳಿಗೆ ಮತ್ತೆ ಬೇರೆ ಇಲ್ಲಿ ಮಾಡೋ ಕೆಲಸದವ್ರಿಗೆ ಎಷ್ಟು ತೊಂದರೆ ಆಗ್ತದೆ, ಇವ್ರು ನಾಳೆ ಸಹ ಭಯೋತ್ಪಾದಕರು ಆಗ್ಬೋದು, ನಮ್ಮ ದೇಶದ ಭದ್ರತೆ ಇವ್ರ ಮುಖಾಂತರ ತೊಂದರೆ ಆಗ್ತದೆ। ದಯವಿಟ್ಟು ಸಾರ್ವಜನಿಕ ಇದ್ರ ಜೊತೆಲಿ ಗಮನ ಹರಿಸಬೇಕು, ಬಂದಿರೋಂಥ ಬಾಂಗ್ಲಾದೇಶವ್ರನ್ನ ಆದಷ್ಟು ಬೇಗ ಅವರ ದೇಶಕ್ಕೆ ಕಳಿಸ್ಬೇಕು ಅಂತ ಒಂದು ದೊಡ್ಡದಾದಂಥ ಹೋರಾಟನ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿ ಅವರ ನಾಯಕತ್ವದಲ್ಲಿ ಇಡೀ ಮಹದೇವಪುರ ಕ್ಷೇತ್ರದಲ್ಲಿ ನಮ್ಮೆಲ್ಲ ಜನತೆ ಎಲ್ಲ ನಾಯಕರುಗಳು ಸಾರ್ವಜನಿಕರು ಮಾಡ್ತಿದ್ದಾರೆ। ಅದೇ ರೀತಿ ಬೇರೆ ಬೇರೆ ಭಾಗದಲ್ಲೂ ಸಹ ನಮ್ಮೆಲ್ಲ ಸಾರ್ವಜನಿಕರು ನಮ್ಮೆಲ್ಲ ಕಾರ್ಯಕರ್ತರು ಈ ಒಂದು ಕಾರ್ಯನ ಕೈಗೆತ್ತಿಕೊಬೇಕು ಅಂತ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ। ಅವ್ರಿಗೆ ಫೋನ್ ಮಾಡೋದು ಅಂದ್ರೆ ಇವ್ರದ್ದು ಟ್ರಾನ್ಸಾಕ್ಷನ್ ಏನಿರುತ್ತೆ ಎಲ್ಲ ಬಾಂಗ್ಲಾದೇಶದಲ್ಲೇ ನಡೀತಾ ಇರುತ್ತೆ। ನೀವು ನೋಡ್ರಿ ಇದ್ರಲ್ಲಿ ನೋಡ್ಬೋದು, ಇದ್ರಲ್ಲಿ ಅವ್ರು ಕೊಟ್ಟಿದ್ದ ಕಾರ್ಡ್ಗಳಿಂದ ಹಿಡಿದು ಎಲ್ಲಾನು ಫೇಕೆ, ಆಧಾರ್ ಕಾರ್ಡು ಎಲ್ಲ ಫೇಕೆ। ಇವರು ಬಾಂಗ್ಲಾದೇಶಿಂದ ವೆಸ್ಟ್ ಬೆಂಗಾಲ್ ಮೂಲಕ ಒಳಗೆ ಬರ್ತಾರೆ ಇವರು। ಅಲ್ಲಿ ಒಳಗೆ ಬಂದು ಒಂದು 5-6 ಸಾವಿರ ರೂಪಾಯಿ ದುಡ್ಡು ಕೊಟ್ರೆ 2 ದಿನದಲ್ಲಿ ಇವ್ರಿಗೆ ಆಧಾರ್ ಕಾರ್ಡು ಆಮೇಲೆ ಸ್ಕೂಲಲ್ಲಿ TC ಎಲ್ಲ ಇವ್ರಿಗೆ ಫೇಕ್ ಮಾಡಿ ಕೊಡ್ತಾರೆ, ಆಯ್ತರ। ಹೆಚ್ಚು ಕಮ್ಮಿ 2 ಕೋಟಿ ಜನ ನಮ್ಮ ಭಾರತದಲ್ಲಿ ಇದ್ದಾರೆ ಇವಾಗ ಬಾಂಗ್ಲಾದೇಶದವರು ಬಂದು ಇಲ್ಲೇ ಸಂಸಾರ ಮಾಡಿ ಮಕ್ಕಳು ಮಾಡಿಕೊಂಡು ಇನ್ನೊಂದಷ್ಟು ಜನ ಆಗಿ 2 ಕೋಟಿ ಗಿಂತನೂ ಹೆಚ್ಚಿದ್ದಾರೆ, ಗೊತ್ತಿರಲಿ ಬಂಧುಗಳೇ ನಿಮಗೆ। ಇವತ್ತು ನೀವು ಈ ಟೆಂಟ್ ನೋಡ್ಬೋದು, ಎಲ್ಲ ಈ ಕಸ ಆಯೋದು ಇದೆಲ್ಲ ಇವ್ರದೇ ನಡೀತಾ ಇರೋದು। ಇವ್ರು ರಾತ್ರಿ ಹೊತ್ತು ಇವ್ರದ್ದು ಸಂಚಾರ ಇರುತ್ತೆ। ಹೌದು, ಹೀಗೆ ಮಹದೇವಪುರದ ಬಿಜೆಪಿಯ ಮುಖಂಡಗಳಾದಂತ ಮನೋಹರ್ ರೆಡ್ಡಿ, ಎಲ್ ರಾಜೇಶ್, ಮಹೇಂದ್ರ ಮೋದಿ, ಗುಟ್ಟೆ ಮಾರಪ್ಪ, ರವಿ ರೆಡ್ಡಿ, ರಕ್ಷಿತ್, ಗುಂಜೂರು ಚರಣ್, ವಿವೇಕ್ ಮತ್ತು ಸತ್ಯ ಈ ಒಂದು ತಂಡದ ನೇತೃತ್ವದಲ್ಲಿ ಮನೆಗೂ ತೆರಳಿ ಇವೆಲ್ಲವೂ ಕೂಡ ಗುಡಿಸಲುಗಳು ಬೆಂಗಳೂರು ಸುತ್ತಮುತ್ತಲೂ ಕೂಡ ಪ್ಲಾಸ್ಟಿಕ್ ಹಾಯ್ಕೊಂಡಿರ್ತಾರೆ ಮತ್ತು ಪ್ಲಾಸ್ಟಿಕ್ ಅನ್ನ
ಪ್ರತ್ಯೇಕಿಸ್ತಾರೆ ಮತ್ತು ಈ ಒಂದು ಕೆಲಸದಲ್ಲೇ ಅತಿ ಹೆಚ್ಚಾಗಿ ತೊಡಗಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಕಳ್ಳತನ ಪ್ರಕರಣಗಳು, ಅತಿ ಹೆಚ್ಚು ಗಲಾಟೆಗಳು ನಡೆಯುವಂತದ್ದು ಕೂಡ ಇದೇ ಈ ಒಂದು ಜನರಿಂದ ಅಂತೇಳಿ ಈಗ ಇವರೆಲ್ಲರನ್ನು ಕೂಡ ಗುರುತಿಸುವಂತ ಕಾರ್ಯ ಸಮರೋಪಾದಿಯಲ್ಲಿ ನಡೀತಾ ಇರುವ ಆ ಎಲ್ಲ ದೃಶ್ಯಗಳನ್ನ ಮತ್ತೊಮ್ಮೆ ನೋಡ್ತಾ ಈ ಸಂದರ್ಭದಲ್ಲಿ ಮುಖಂಡರುಗಳು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಒಂದು ಆಂದೋಲನದ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. अबुल कलाम कौन जगह बागेरहाट जिला बाड़ी बांग्लादेश ನೋಡಿ ಅವನೇ ಹೇಳ್ತಾನೆ ಬಾಂಗ್ಲಾದೇಶದಿಂದ ಬಂದಿರೋದು ಅಂತ. ಈ ಪೇಪರ್ ಅದು ಇದು ಏನು ಆಯ್ತಾ ಇದಾರೆ ಇವರೇ ಆಯ್ತಾ ಇರೋದು. ನಮಗೂ ಮಾನವೀಯತೆ ಇದೆ, ಇವ್ರನ್ನ ಓಡಿಸ್ಬಿಡ್ಬೇಕನ್ನೋದಲ್ಲ ದೃಷ್ಟಿ. ಬಟ್ ದೇಶದ ಭದ್ರತೆ ಒಂದು ಹಿತದೃಷ್ಟಿಯಿಂದ ನಾವು ಕೇಂದ್ರ ಸರ್ಕಾರ ನಮ್ಗೆ ಆಲ್ರೆಡಿ ಏನೇನ್ ಮಾಡ್ಬೇಕು ಅಂತ ರಾಜ್ಯ ಸರ್ಕಾರ ಕೇಳಿದ್ದೆ. ನಾವು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಏರ್ಬೇಕು ಅಂತೇಳಿ ನಮ್ಮ ನಾಯಕರು ಒಂದು ರಿಪೋರ್ಟ್ ರೆಡಿ ಮಾಡ್ರಿ ಅಂತ ಹೇಳಿದ್ದಾರೆ. ಹಂಗಾಗಿ 5 ದಿನದಿಂದ ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ಎಲ್ಲಾ ನಾಯಕರುಗಳು 5 ತಂಡವಾಗಿ ಗ್ರಾಮಾಂತರ ಮತ್ತು ನಗರ ಎರಡೂ ಸೇರಿ ಮಾಡ್ತಾ ಇದೀರಿ. ಅದ್ರಲ್ಲಿ ನೋಡ್ರಿ ಈ ತರ ಅವರು ಸಾವಿರಾರು ಜನ ಸಿಕ್ಕಿದ್ದಾರೆ. बांग्लादेश हाँ बांग्लादेश बॉर्डर क्रॉस करके लेके आए ना, अकेले आया है बीडीआर पार्क ಒಂದ್ ರೌಂಡ್ ಹೊಡ್ಬಿಡೋಣ ಆ ಕಡೆ, ಇದಾದ್ಮೇಲೆ ये पूरा डिटेल में है. ಅಲ್ಲಲ್ಲ ಇಲ್ಲಿ ಇದೇನಿಲ್ಲ ಕೊಡ್ತೀಯಲ್ಲ ಅಲ್ಲಿ ಹೋಗಿ ನೋಡಿ. ದೊಡ್ಡ ನಂದಿ ಬೆಟ್ಟ ತರ ತುಂಬಿಸವ್ರೆ ಅಲ್ಲಿ. ಅದೇ ಕೊಟ್ಟಿರ್ಬೇಕು, ಹೂವ ಅಡಿಡಾಸ್ ಅದು ಓನರ್ ಕೊಟ್ಟಿರ್ಬೇಕು, ಹಾಕೊಳ್ಳಿ. ಕಮ್ಮಿ ಪಾಠಿದ್ವಿ क्रॉस करके चले गया, तुम्हारे पास पैसा भी नहीं है. मित्ते को तो बोलते था के टाका दिए थे तुम्हें? ಇದು ಓಪನ್ ತಗೊಂಡಿದ್ದೀರಾ? ಓಪನ್ ভেতরের দিকে অনেকগুলো बांग्ला बुझो ना, बांग्ला কথা কয় এটা কি বাংলা বাংলা লেখা না এটা স্যার वो जिसका जो आता है हिंदी का बांग्ला तक तो रंगकोट ये देखो दिस फोटो नहीं वो मैम हियर टेक द फोटो ಫೋಟೋ ತಗ. he doesn't know Bengali but it is written in Bengali बांग्लाয় পড়ছো বাংলায় আর ওখানে লেখা লিখে बोल रहा है লেখা लिखा मार रहा है. देखो ये जो फोन पे जो सेव है ना नंबर, जैसे आप बोलोगे ये हमारे ये तो आपने लिखा है, ये तो आपने लिखा है. ना सर मेरे को अभी तक नहीं आता ये फोन चलाना, नहीं आता. फोन लेके हमारा मैडम की फोन है मैडम बंगाली. मैडम बंगाली नहीं. अच्छा एक मिनट देखिए भाई এটা यो कोई व्हाट्सएप खोलो. व्हाट्सएप में मैम डिलीट हो गया, चलाना आता है. व्हाट्सएप डिलीट किया. सुनो तो फोन नंबर रहते ही प्लस डबल 8 करो ना. ಹೌದು, ಈ ಒಂದು ಬಾಂಗ್ಲಾದೇಶಿಗರನ್ನ ಗುರುತಿಸಿ ಅಂದ್ರೆ ಯಾವ ದೇಶದಲ್ಲಿ ಯಾವ ದೇಶದ ವಿರೋಧಿಗಳು ನಮ್ಮ ದೇಶದಲ್ಲಿ ಸೇರ್ಕೊಳ್ತಾರೆ ಖಂಡಿತವಾಗ್ಲೂ ಕೂಡ ಆ ಒಂದು ದೇಶವನ್ನ ಅಸ್ಥಿರಗೊಳಿಸ್ತಾರೆ ಅನ್ನೋದಕ್ಕೆ ಈಗ ಪಶ್ಚಿಮ ಬಂಗಾಳದಲ್ಲಿ ನಡೆಯುವಂತಹ ಎಲ್ಲ ಚಟುವಟಿಕೆಗಳು ಕೂಡ ನಮ್ಮ ಮುಂದೆ ಜ್ವಲಂತವಾಗಿ ನಿಂತಿದೆ. ಅಸ್ಸಾಂ ಹಾಗೆ ಉತ್ತರ ಪ್ರದೇಶ ಇತರೆ ರಾಜ್ಯಗಳಲ್ಲೂ ಕೂಡ ಎಲ್ಲೆಲ್ಲಿ ಬಾಂಗ್ಲಾದೇಶಿಗರು ಹೆಚ್ಚಾಗ್ತಾ ಇದ್ದಾರೋ ಅಲ್ಲೆಲ್ಲ ದೇಶ ವಿರೋಧಿ ಚಟುವಟಿಕೆಗಳು ನಡೀತಿದೆ. ಹಾಗಾಗಿ ಇವರನ್ನು ಗುರುತಿಸಿ ವಾಪಸ್ ಕಳಿಸಬೇಕಾಗಿರುವಂತ ಕೆಲಸ ನಾವು ಮಾಡಬೇಕಾಗಿದೆ ಅಂತೇಳಿ ಮತ್ತೋರ್ವ ಬಿಜೆಪಿಯ ಮುಖಂಡ ಹೇಳಿದ್ದು ಹೀಗೆ. ಬೆಂಗಾಲಿ ಭಾಷೆಯಲ್ಲಿ ಮಾತಾಡ್ಲಿ ಬೆಂಗಾಲಿ ಅಲ್ಲ ಅಂತ. अब्दुल्ला अब्दुल्ला बांग्लादेश नंबर अब्दुल्ला वो हिंदी बोलने लग रहा है. हमारा घरवाली की घरवाली क्यों फोन कर रही है बांग्लादेश? अब बांग्लादेश नहीं है तो हमारे घरवाली बांग्लादेश अब्दुल्ला. ಎಲ್ಲ ದಯವಿಟ್ಟು ನೋಡಿ, ಪ್ರತಿಯೊಂದು ಮೊಬೈಲ್ ಅಲ್ಲೂ ಡಯಲ್ ಮಾಡಿದ್ರೆ ಬಾಂಗ್ಲಾದೇಶದಿಂದ ಮಾಡಿದ್ದಾರೆ, ಇಲ್ಲಿಗೆ ಮಾಡಿದ್ದಾರೆ. ಪ್ರತಿಯೊಂದು ಡಯಲ್ ನಂಬರ್ ಅದೇ ಇದೆ. ಇವ್ರನ್ನ ಬಾಂಗ್ಲಾದೇಶರು ಅಂತ ಹೇಳ್ಬೇಕು, ಭಾರತೀಯರು ಅಂತ ಹೇಳ್ಬೇಕು. ಇವ್ರೇನ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಮಾಡ್ತಾರೆ, ಅದಕ್ಕೆ 500 ರೂಪಾಯಿ 1000 ರೂಪಾಯಿ ಕೊಟ್ಬಿಟ್ಟು ಜೆರಾಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಯಾರನ್ನ ತೋರಿಸ್ತಾರೆ. ಇದು ಇಂಥ ಬಾಂಗ್ಲಾದೇಶಿಗರನ್ನ ಅಕ್ರಮವಾಗಿ ನೆಲೆಸಿರುವಂತವ್ರನ್ನ ದಯವಿಟ್ಟು ಸಾರ್ವಜನಿಕರು ಗುರುತಿಸಿ, ಅವರೇ ನೋಡಿ ಸಾರ್ವಜನಿಕರೇ ಗುರುತಿಸಿ ಅವ್ರನ್ನ ಬಾಂಗ್ಲಾದೇಶ ಅಂತ ಹೇಳ್ತಿದಾರೆ.
ದಯವಿಟ್ಟು ಸಾರ್ವಜನಿಕರ ಇನ್ನು ಮುಂದೆ ಆದರೂ ನಾವು ದೇಶದ ಭದ್ರತೆಗೋಸ್ಕರ ಎಚ್ಚೆತ್ತುಕೊಂಡು ನಮ್ಮ ದೇಶದ ಭದ್ರತೆಗೆ ನಾವೆಲ್ಲರೂ ಕಾಪಾಡಬೇಕು. তুমি বাঙালি এই তো आगे हमारा बचपना इधर आया 2014 में बांग्लादेश से आए। डॉक्यूमेंट कितना से 2014 तुम आधार कार्ड তুমি আধার কার্ড পিছে ব্যাঙ্গালোর থেকে তৈরি করেছে তাই তো? হ্যাঁ डेट कितना है ರೆಡಿ ಮಾಡ್ತಾರೆ ರೆಡಿ ಮಾಡ್ತಾರೆ ಅವ್ರೇನು ಆಧಾರ್ ಕಾರ್ಡ್ डेट पता मैडम बांग्लादेशी है एजेंट है ना ये देखो 46 60 लिख करो स्लाइड करो सो मेनी नंबर्स आते हैं फर्स्ट टेक देम लाइक देम these are all the numbers of Bangladesh all these are agents all Bangladesh all these numbers are Bangladesh numbers मस्जिद के पहले राइट वो मस्जिद के राइट हैंड पे और लेफ्ट साइड में मयूर बेकरी था उसी के ऊपर ऑफिस बैठा हुआ था ओके वो 2014 में उसी टाइम बना मस्जिद के नजदीक में हाँ मस्जिद और वोटर ID भी किया है, वोटर कार्ड वोट डालते हैं ना, वो भी करके दिया है। नहीं वो नहीं करा वो किसने वोट नहीं डाला आपने? ಕೊಟ್ಟು ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ರೆ ಓಡೋಗ್ಬಿಟ್ಟಿದ್ರೆ. ನೀವೇ ನೋಡ್ಬೋದು ಇದು ಆಧಾರ್ ಫೇಕ್ ಅಂತ. ಇಲ್ಲಿ ಸ್ಥಳೀಯ ಗ್ರಾಮದೊಂದು ಅಡ್ರೆಸ್ ಹಾಕಿ ಮಾಡಿದ್ದಾರೆ. ಅಲ್ಲಿ ವರ್ತೂರಲ್ಲಿ ಯಾವುದೋ ಒಂದು ಭಾಗದಲ್ಲಿ ಮಯೂರ ಬೇಕ್ರಿ ಅದೊಂದು ಮಸೀದಿ ಇದೆ, ಮಸೀದಿ ಪಕ್ಕ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ. ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಗಮನಿಸಬೇಕು ಅಂತ ತಮ್ಮಲ್ಲಿ ಕೈ ಮೇಲೆ ವಿನಂತಿ ಮಾಡ್ತೀನಿ. ಬೆಳಗ್ಗೆ ನೋಡಿದ್ರಲ್ಲ ಎಲ್ಲ ವರ್ತೂರು ಗ್ರಾಮದ ಪಕ್ಕದಲ್ಲಿ ಸೋರಣಸಿ ಎಂಬ ಒಂದು ಗ್ರಾಮದಲ್ಲಿ ಈತ ಫೇಕ್ ID ಮಾಡಿ ಇಲ್ಲಿ ನೆಲೆಸಿದ್ದಾನೆ, ಅಕ್ರಮವಾಗಿ ನೆಲೆಸಿದ್ದಾನೆ. ಇವು ತನ್ನ ಮೊಬೈಲಲ್ಲಿ ಎಲ್ಲ ಬಾಂಗ್ಲಾದೇಶಕ್ಕೆ ಕರೆ ಮಾಡಿರೋದು ಸಿಕ್ಕಿದೆ. ಮತ್ತೆ ಇವನ ಅಡ್ರೆಸ್ಸು ಸೋರಣಸಿ ಗ್ರಾಮದಿಂದ ತೋರಿಸಿದ್ದಾನೆ. ಇನ್ನೊಂದು ID ಕಾರ್ಡ್ ಇದೆ, ಎಲೆಕ್ಷನ್ ID ಕಾರ್ಡು ಬಾಂಗ್ಲಾದೇಶದಿದೆ. ಬಾಂಗ್ಲಾದೇಶ ಅಂದರೆ ಅನಧಿಕೃತವಾಗಿ ಬಂದು ನೆಲೆಸಿರುವಂಥ ಒಂದು ಕಾರ್ಡ್ ಇದೆ. ಇವರ ಭಾಷೆಯಲ್ಲಿ ಬಾಂಗ್ಲಾದೇಶ ಭಾಷೆಯಲ್ಲಿ ಹೇಳ್ಬಿಟ್ಟು ಎಲ್ಲರೂ ಓಡೋಗಿದ್ದಾರೆ. ಸುಮಾರು ಒಂದು 500-600 ಜನ ಇದ್ರು ಅಂತ ಹೇಳ್ತಾ ಇದ್ದಾರೆ ನಮ್ಮ ಸ್ಥಳೀಯರಲ್ಲಿ. ಇವ್ರು ನಾವೆಲ್ಲರೂ ಬಂದಿದ ತಕ್ಷಣ ಸುಮಾರು 500-600 ಜನ ಎಲ್ಲರೂ ಓಡೋಗ್ಬಿಟ್ಟಿದ್ದಾರೆ. तू बांग्लादेश से आया ना बोल दो आया ना बोलो अभी जब बांग्लादेश से क्या है बीबी बांग्लादेश में सामने बोलिए ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಈ ಒಂದು ಬಾಂಗ್ಲಾದೇಶಿಗರನ್ನ ಗುರುತಿಸಿ ವಾಪಸ್ ಕಳಿಸಬೇಕು ಅಂತ ಹೇಳಿ ಆಗ್ರಹಿಸಿ ಬೃಹತ್ ಸಮಾವೇಶವನ್ನ ಇದೇ ಜುಲೈ 13 ಭಾನುವಾರದಂದು ಕಾರ್ಯಕ್ರಮವನ್ನು ಬೃಹತ್ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಸಚಿವರಾದಂತಹ ಕುಮಾರ್ ಬಂಗಾರಪ್ಪ ಹಾಗೆಯೇ ಇನ್ನಿತರೆ ಮುಖಂಡರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಕಾರ್ಯಕ್ರಮದ ಅಂದ್ರೆ ಆಂದೋಲನದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಮತ್ತೋರ್ವ ಮುಖಂಡರು ಈ ಒಂದು ಕಾರ್ಯಕ್ರಮದ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಬಂಧುಗಳೇ, ಏನು 5 ದಿನದಿಂದ ನಾವು 5 ತಂಡವಾಗಿ ಸನ್ಮಾನ್ಯ ಶ್ರೀ ಅರವಿಂದ್ ನಿಂಬಾವಳಿ ಸಾಹೇಬರು 5 ತಂಡಗಳನ್ನ ರಚನೆ ಮಾಡಿ ನಗರ ಮಂಡಲ ಹಾಗೂ ಗ್ರಾಮಾಂತರ ಮಂಡಲದಲ್ಲಿ ಅದಕ್ಕೆ 15 ಜನನ ಸೇರಿಸಿ ನಮ್ಮ ಮುಖಂಡರುಗಳನ್ನ ಪ್ರತಿಯೊಂದು ಲೊಕೇಶನ್ನು ನಮಗೇನು ಮಾಹಿತಿ ಬಂದಿತ್ತು ಮುಂಚೆನೇ ಶಕ್ತಿ ಕೇಂದ್ರಗಳಿಂದ ಏನು ನಮ್ಮ ಒಂದು ಲೀಡ್ರುಗಳು ಮಾಹಿತಿ ಕೊಟ್ಟಿದ್ರೋ ಅದನ್ನು ನಾವು ಪಟ್ಟಿ ಮಾಡಿ ತದನಂತರ ಆ ತಂಡಗಳು 5 ದಿನದಿಂದ ಪ್ರತಿಯೊಂದು ಪಾಯಿಂಟ್ಗೆ ಹೋಗಿ ಚೆಕ್ ಮಾಡಿದಾಗ ಪ್ರತಿಯೊಂದು ಜಾಗದಲ್ಲೂ ಈ ಬಾಂಗ್ಲಾದೇಶಿಗಳು ಏನು ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದಾರೆ ಅವ್ರು ಎಲ್ಲ ಕಡೆನೂ ಇದ್ದಾರೆ ಬಂಧುಗಳೇ. ಆತಂಕ ಆಗೋ ವಿಷಯ ಏನು ಅಂತಂದರೆ 2 ಕೋಟಿಗೂ ಹೆಚ್ಚು ಬಾಂಗ್ಲಾದೇಶಿಗಳು ಭಾರತದಲ್ಲಿದ್ದಾರೆ ಬಂಧುಗಳೇ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲೂ ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರೆ, ಅದು ಲಕ್ಷಗಳು ಮೀರಿದೆ. ಪೊಲೀಸ್ ಮಾಹಿತಿ ಕೂಡ ಇದೆ. ಸೊ ಇದರದ್ದು ಅಂಗವಾಗಿ ಕೇಂದ್ರ ಸರ್ಕಾರನೂ ಮುತುವರ್ಜಿ ವಹಿಸಿದೆ. ಇಲ್ಲಿ ರಾಜ್ಯ ಸರ್ಕಾರಕ್ಕೆ ನಾವೆಲ್ಲ ಒತ್ತಡ ಊರಿ ಸನ್ಮಾನ್ಯ ಶ್ರೀ ಅರವಿಂದ್ ನಿಂಬಾವಳಿ ಸಾಹೇಬರ ನೇತೃತ್ವದಲ್ಲಿ ನಾವು ಏನೊಂದು ನಮಗೆ ರಿಪೋರ್ಟ್ ರೆಡಿ ಮಾಡೋಕ್ಕೆ ನಮ್ಮ ನಾಯಕರಾದಂಥ ಅರವಿಂದ್ ನಿಂಬಾವಳಿಜಿರವ್ರು ಹೇಳಿದಿರೋ 5 ದಿನದಿಂದ ನಾವು ಆ ರಿಪೋರ್ಟ್ ರೆಡಿ ಮಾಡ್ತಾಯಿದ್ದೀರಿ. ಪ್ರತಿಯೊಂದು ಕಡೆಯೂ ಬಾಂಗ್ಲಾದೇಶಿಗಳು ಯಾರ್ಯಾರಿದ್ದಾರೆ ಅವ್ರ ಫೋನ್ ನಂಬರ್ಗಳ ಸಮೇತ ಎಲ್ಲ ತೊಗೊಂಡು ಅವ್ರ ಆಧಾರ್ ಕಾರ್ಡ್ಗಳು ಎಲ್ಲ ಫೇಕ್ ಇದೆ. ಅವ್ರ ಆಧಾರ್ ಕಾರ್ಡ್ಗಳು ಫೇಕು, ವೋಟರ್ ID ಗಳು ಫೇಕು,
ಅವರು ಫೋನ್ಗಳು ಮಾಡೋದೆಲ್ಲ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಇವ್ರದ್ದೆಲ್ಲ ಫೋನ್ಗಳೂ ಬಾಂಗ್ಲಾದೇಶ್ ನಂಬರ್ಗಳಿಗೆ ಹೋಗುತ್ತೆ ಇವ್ರದ್ದು. ಆಯ್ತಾ, ನೀವು ಅವನ್ನೇ ಖುದ್ದಾಗಿ ಕೇಳಿದ್ರು ಅವನು ನಿಜ ಹೇಳ್ತಾನೆ. बांग्लादेश থেকে আসছে বাগেরহাট জেলা বাড়ি। अच्छा, ये बागराहाट ಬಾಂಗ್ಲಾದೇಶಿಂದ ಇವನು ಬಂದಿರೋದು. ಇವ್ರು ಹೆಂಗೆ ನುಸುಳಿ ಬರ್ತಾರೆ ಅಂದರೆ ಬಂಧುಗಳೇ, ಇವರು ವೆಸ್ಟ್ ಬೆಂಗಾಲ್ ಏನು ನಮ್ಮ ಬಾರ್ಡ್ರ್ ಇದೆ ಆ ಬಾರ್ಡ್ರ್ ಒಳಗಡೆ ನುಗ್ಗಿ ಬರ್ತಾರೆ ಇವರು. ಅಲ್ಲಿ BSF ಆಮೇಲೆ ನಮ್ಮ ಬಾರ್ಡ್ರು ಅಂದರೆ ನಮ್ಮ ಸೇನೆ ಏನಿರುತ್ತೆ ಅವರು ಕಣ್ಣು ತಪ್ಪಿಸಿ, ಅರ್ಥ ಆಯ್ತಾ, ಕಣ್ಣು ತಪ್ಪಿಸಿ ಇವರೆಲ್ಲ ಬರೋದು ಇವರು. ಅದಕ್ಕೂ ಒಂದಷ್ಟು ವಹಿವಾಟು ಅಲ್ಲಿ ಮಾಡ್ತಾರೆ, ಅಲ್ಲಿ ಮಾಡಿ ಬರ್ತಾರೆ. ಆಮೇಲೆ ಬಂದ ಮೇಲೆ ಇವರೊಂದು 5,000 ರೂಪಾಯಿ ಕೊಟ್ರಂದ್ರೆ, ಇವ್ರು ಹೇಳಿರೋದು ಇದೆಲ್ಲ 5,000 ರೂಪಾಯಿ ಕೊಟ್ಟರೆ ಇವ್ರಿಗೆ ಫೇಕ್ ಆಧಾರ್ ಕಾರ್ಡು, ವೋಟರ್ ID, ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟು, TC ಏನೇನು ಬೇಕು ಇವ್ರಿಗೆ ಇಲ್ಲಿರೋದಕ್ಕೆ ಇದನ್ನ ಮಾಡಿಕೊಡ್ತಾರೆ ಅಲ್ಲಿ. কলকাতা থেকে কলকাতার লোকের কাছে দিয়ে বলছে যে ভাই আমি বাংলাদেশ দিয়ে আসছি, আমি তো নতুন আসছি, কোথায় যাব কি করব আমি তো চিনি না কিছু। এখন দূরে ফোলা আইছে কলকাতার বাড়ি, ওরা আইছে ব্যাঙ্গালোর, হয়তো আমরা ব্যাঙ্গালোর যাবা। আমি বলে আমি তো চিনি না ভাইয়া। তো ওরা মুসলমান যারা তোমাকে এখানে নিয়ে এসছে? হিন্দু। अच्छा अच्छा, ये कन्नड़ा मुझे बोलो, मैं बोलता हूँ। अच्छा, ये कह रहे हैं कि जब बॉर्डर क्रॉस करने के बाद 2 लोगों ने इनको हेल्प किया, उसको पैसा दिया, यहाँ पे टिकट करके दिया वो ट्रेन से आने के लिए। इधर क्या काम करने का এখানে তোমার সঙ্গে সঙ্গে আর কে এসছে বাংলাদেশের? আমার কাছে আর কেউ নাই। আরো বাংলাদেশে কে আছে? কারোর সঙ্গে যোগাযোগ হয়েছে? ಬಂಧುಗಳೇ, ಏನು ಅವನು ಏನು ಹೇಳಿದಂತಂದ್ರೆ, এখানে আসছে, এখানে আইসা প্রথম রয়েছে কলকাতার একটা গোডাউনে। না, এখানে বাংলাদেশের আর কে আছে? এখানে আমার কেউ নাই। হ্যাঁ, অন্য বাংলাদেশি আছে। অন্য বাংলাদেশে আছে স্যার। ಹಬ್ಬ ಮತ್ ಕರ್ನಾ দুইটা ಬಂಧುಗಳೇ ಕೇಳಿ, ರುಕೋ ಬೈ. ಇವ್ರೇನು ಹೇಳ್ತಾನಂದ್ರೆ, ಅಲ್ಲಿ ಹೆಂಗೆ ನುಸುಳಿ ಬಂದ ಅಂತ ಹೇಳ್ದ ಇಷ್ಟೊತ್ತು. ಅಂದರೆ ಬಾಂಗ್ಲಾದೇಶದಿಂದ ಡೈರೆಕ್ಟಾಗಿ ವೆಸ್ಟ್ ಬೆಂಗಾಲ್ಗೆ ಬಂದೆ. ವೆಸ್ಟ್ ಬೆಂಗಾಲಲ್ಲಿ ಇಬ್ಬರು ನನಗೆ ಸಹಾಯ ಮಾಡಿದ್ರು, ಅಂದರೆ ಏಜೆಂಟ್ಗಳು ಇರ್ತಾರೆ ಬಂಧುಗಳೇ ಇವ್ರಿಗೆ. ಸೊ ಈ ಏಜೆಂಟ್ಗಳು ನಮ್ಮ ಕರ್ನಾಟಕದಲ್ಲಿ 1200ಕ್ಕೂ ಹೆಚ್ಚಿದ್ದಾರೆ. ಈ ಏಜೆಂಟ್ಗಳು ಏನು ಮಾಡ್ತಾರೆ, ಇವ್ರನ್ನ ಅಲ್ಲಿಂದ ಕರ್ಕೊಂಬರೋದು, ಇವ್ರಿಗೆ ಯಾವುದು ಲೊಕೇಶನ್ ಕೊಡೋದು, ಅದು ಯಾವುದೇ 224 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾವುದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಗಿರಲಿ, ಇವರೇ ಈ 1200 ಜನ ಯಾರಿದ್ದಾರೆ ಈ ಏಜೆಂಟ್ಗಳು ಥ್ರೂನೇ ಇವರೆಲ್ಲ ಬರೋದು. ಅಂದರೆ 224 ಕ್ಷೇತ್ರಗಳಲ್ಲೂ ಇವ್ರು ಇದ್ದಾರೆ. ನಾವು ಮಡಿಕೇರಿ ಕಡೆ ಹೋದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಫಿ ಎಸ್ಟೇಟ್ಗಳಲ್ಲಿ ಅಲ್ಲೂ ಅಷ್ಟೇ ಚೀಪ್ ಲೇಬರ್ ಬೇಕು ಅಂತ ಅಲ್ಲೂ ಮಾಡ್ತಾಯಿದ್ದಾರೆ. ನಮ್ಮ ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲ ಕಡೆ ಅಪಾರ್ಟ್ಮೆಂಟ್ಗಳಲ್ಲಿ ಚೀಪ್ ಲೇಬರ್ ಬೇಕು ಅಂತ ಅಲ್ಲೂ ಕೆಲಸದವರು ಇವರೇ, ಸೆಕ್ಯೂರಿಟಿಗಳು ಇವರೇ, ಎಲ್ಲ ಇವರೇ ಇದ್ದಾರೆ. ಆಮೇಲೆ ನಮ್ಮ ಈ ಕಸ ಏನು BBMPಯಿಂದ ತೆಗಿತಾ ಇದ್ದಾರೆ, ಇದು ಎಲ್ಲ ಬಾಂಗ್ಲಾದೇಶಿಗಳೇ ಇದ್ದಾರೆ. ಸುಮಾರು 1 ವಾರಗಳಿಂದ ನಿರಂತರವಾಗಿ ಸನ್ಮಾನ್ಯ ಶ್ರೀ ಅರಳಿಂಬಳ್ಳಿ ಅವರ, ಮಂಜುಳಾ ಅರಳಿಂಬಳ್ಳಿ ಅವರ ನಾಯಕತ್ವದಲ್ಲಿ ನಮ್ಮೆಲ್ಲ ಒಟ್ಟು 15 ಟೀಮ್ಗಳಿಂದ ಎಲ್ಲ ಕಡೆನೂ ಸರ್ವೆ ನಡೀತಾ ಇದೆ. ಇಡೀ ದೇಶದಲ್ಲಿ ಅಕ್ರಮ ಬಾಂಗ್ಲಾದೇಶರನ್ನ ಹೊರ ಹಾಕಬೇಕು ಅಂತ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಇದು ನಡೀತಾ ಇದೆ. ಅದು ವಿಶೇಷವಾಗಿ ಬೆಂಗಳೂರಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಶ್ರೀ ಅರಳಿಂಬಳ್ಳಿ ಅವರು ಈ ಒಂದು ಕೆಲಸನ ಕಾರ್ಯಗತ ತೊಗೊಂಡಿದ್ದಾರೆ. ಸುಮಾರು ಪ್ರತಿಯೊಂದು ಗ್ರಾಮಗಳಲ್ಲೂ ಸಹ ಈ ಒಂದು ಬಾಂಗ್ಲಾದೇಶರು ಇದ್ದಾರೆ. ನಮ್ಮ ಸ್ಥಳೀಯರು ತಮ್ಮ ಎಲ್ಲ ಕಾರ್ಯಕರ್ತರು ಇದನ್ನು ಗುರುತಿಸಿ ಆಯಾ ಪಾಯಿಂಟಿಗೆ ಬಂದು ಅವ್ರನ್ನ ಸರ್ವೆ ಮಾಡಿ ಈ ಒಂದು ರಿಪೋರ್ಟ್ನ ಸ್ಥಳೀಯ ಶಾಸಕರಿಗೆ, ಮಾಜಿ ಸಚಿವರಿಗೆ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತಿದ್ದೀವಿ. ಅದಾದ ನಂತರ ಅವರು ಆ ರಿಪೋರ್ಟ್ ತೊಗೊಂಡೋಗಿ ಕಮಿಷನರ್ಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೊಡುವಂಥ ಎಲ್ಲ ವ್ಯವಸ್ಥೆಗಳನ್ನ ನಮ್ಮ ಸನ್ಮಾನ್ಯ ಶ್ರೀ ಅರವಿಂದ್ ಅವರು ಮಾಡ್ತಿದ್ದಾರೆ. ಬಂದು ಸಾರ್ವಜನಿಕರಲ್ಲಿ ತಮ್ಮಲ್ಲಿ ಕೈಮುಗಿದು ವಿನಂತಿ ಮಾಡೋದು ಏನು ಹೇಳಿದ್ರೆ, ನಮ್ಮ ದೇಶದಲ್ಲಿ ಅಕ್ರಮವಾಗಿ ನೆಲೆಸಿರುವಂಥ ಬಾಂಗ್ಲಾದೇಶವ್ರನ್ನ ಗುರುತಿಸುವಂಥ ಕಾರ್ಯ ಈಗ ಪ್ರಾರಂಭ ಆಗಿದೆ. ಇದು ಕೇವಲ ಮಹದೇವಪುರಕ್ಕೆ ಸೀಮಿತ ಆಗಬಾರ್ದು, ಇಡೀ ರಾಜ್ಯದ, ಇಡೀ ದೇಶದಲ್ಲಿ ಇದೊಂದು ಪ್ರಚಾರ ಆಗಬೇಕು. ಪ್ರತಿಯೊಂದು ಗ್ರಾಮದಲ್ಲೂ ಸಹ ಅಕ್ರಮ ಬಾಂಗ್ಲಾದೇಶವ್ರನ್ನ ಹುಡುಕಿ ಅವನ್ನ ಕಳಿಸ್ಬೇಕು ಅಂತ ದೃಷ್ಟಿಯಿಂದ ಈ ಒಂದು ಕಾರ್ಯ ನಡೀತದೆ. ಮಹದೇವಪುರ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾವೊಂದು ವಾರ್ ರೂಮನ್ನು ಪ್ರಾರಂಭ ಮಾಡಿದರೆ ಬೆಂಗಳೂರಲ್ಲಿ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿ ಇದನ್ನು ಮಾರ್ಗದರ್ಶನ ಮಾಡಿದರೆ, ಆ ಒಂದು ವಾರ್ ರೂಮ್ಗೆ ಮುಖಾಂತರ ಅಕ್ರಮ ವಲಸಿಗಾರ ಯಾರಾದರೂ ಇದ್ದರೆ ದಯವಿಟ್ಟು ಆ ಒಂದು ಮುಖಾಂತರ ಕರೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಆ ಕರೆನ ದೂರವಾಣಿ ಕರೆನ ನಿಮಗೆ ಎಲ್ಲರಿಗೂ ವಿಷಯ ತಿಳಿಸ್ತೀನಿ. 8216868674. ಮತ್ತೊಂದು ಸಂಖ್ಯೆ 9035675734. 82 176 86 764.
ಮತ್ತು 7035675734 ಈ ಒಂದು ದೂರವಾಣಿ ಕರೆಗೆ ಎಲ್ಲಿ ಅಕ್ರಮ ವಲಸಿಗರಿದ್ದಾರೋ ಅವರನ್ನು ಗುರುತಿಸಿ ಈ ಕರೆಗೆ ಒಂದು ದೂರವಾಣಿ ಕರೆ ಮಾಡಿದಾಗ ಅದಕ್ಕೆ ಏನು ಬೇಕು ವ್ಯವಸ್ಥೆಗಳನ್ನು ಅಕ್ರಮವಾಗಿ ಬಂದಿರುವಂಥವ್ರಿಗೆ ಮಾಹಿತಿ ನೀಡಿ ಅವ್ರನ್ನ ತಲುಪಿಸುವಂಥ ವ್ಯವಸ್ಥೆನ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿ ಅವರು ನಡೆಸ್ತಾ ಇದ್ದಾರೆ. ನಮಗೆ ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ನಮಗೆ ಹೆಮ್ಮೆ ಇದೆ. ಖಂಡಿತವಾಗ್ಲೂ ನಾವು ಯಶಸ್ಸನ್ನು ಗಳಿಸಿದ್ದೀವಿ. ಯಾಕಂದರೆ ಯಾರು ಅಕ್ರಮ ವಲಸಿದ ಇಲ್ಲಿ ವಾಸ ಮಾಡ್ತಾ ಇದ್ದಾರೋ ಅವ್ರನ್ನ ಪತ್ತೆ ಹಚ್ಚುವಲ್ಲಿ ನಮ್ಮ ನಾಯಕರುಗಳು, ಮುಖಂಡರುಗಳು, ನಮ್ಮ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಕಾರ್ಯಪಡೆಯನ್ನು ಕಟ್ಕೊಂಡು ಮಾಡ್ತಾ ಇದ್ದಾರೆ. ಯಶಸ್ವಿಯೂ ಆಗಿದ್ದೀರಿ. ಇದೇನೀಗ ನಾನು ಈ ಒಂದು ಘಟನೆಗೆ ಏನು ಅಕ್ರಮವಾಗಿ ಬೇರೆ ದೇಶದಿಂದ ಬಂದು ನಮ್ಮ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ, ಈ ಒಂದು ಅಕ್ರಮ ವಲಸಿಗರಿಗೆ ನೇರ ಹೊಣೆ ನಾನು ತೃಣಮೂಲ ಕಾಂಗ್ರೆಸ್ ಪಕ್ಷನ ಮತ್ತು ಮಮತಾ ಬ್ಯಾನರ್ಜಿಯನ್ನು ಅವ್ರ ಮೇಲೆ ಹೊಣೆಯನ್ನು ಹಾಕ್ತೀನಿ. ಯಾಕಂದರೆ ಅವರು ಮಾಡಿದಂಥ ಈ ಒಂದು ಈ ಪದ್ಧತಿ ಇದೆ, ಈ ನೀತಿ ಇದೆ, ವೋಟ್ ಬ್ಯಾಂಕ್ಗೋಸ್ಕರ ಅವ್ರನ್ನ ಅಕ್ರಮವಾಗಿ ಅವ್ರನ್ನ ವಲಸಿಗರನ್ನ ಇಂಪೋರ್ಟ್ ಮಾಡಿಕೊಂಡ್ರು. ಅದ್ರ ಮುಖಾಂತರ ಎಲ್ಲ ರಾಜ್ಯಗಳು ಕಳಿಸೋಂಥ ವ್ಯವಸ್ಥೆಯನ್ನು ಇವರು ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ. ಇದು ರಾಜಕೀಯವಾಗಿ ನಾನು ಮಾತಾಡೋಲ್ಲ, ಯಾಕಂದರೆ ಇದು ನಮ್ಮ ದೇಶದ ಭದ್ರತೆ ವಿಚಾರ. ಇದು ಮುಂದೊಂದು ದಿನ ನಮ್ಮ ದೇಶಕ್ಕೆ ಯಾವ ರೀತಿ ಒಂದು ಆತಂಕ ತಂದೊಡ್ದೈತೆ ನಮ್ಗೆ ಗೊತ್ತಿಲ್ಲ. ಇವರು ಈಗ ಕೆಲಸ ಕಾರ್ಯ ಅಂತ ಬರ್ತಾರೆ, ಇವ್ರಿಗೆ ಯಾರು ಸಂಬಂಧ ಇರ್ತಾರೆ, ಇವ್ರ ಲಿಂಕ್ ಯಾರು, ಹೊರ ದೇಶದಿಂದ ಇವ್ರಿಗೆ ಹೇಗೆ ಹಣಕಾಸಿನ ವ್ಯವಸ್ಥೆ ಬರುತ್ತೋ ಮತ್ತು ಇವರು ಯಾವ ಚಟುವಟಿಕೆ, ಅಕ್ರಮ ಚಟುವಟಿಕೆಗಳನ್ನು ಮಾಡಿ ನಮ್ಮ ದೇಶಕ್ಕೆ ಯಾವ ರೀತಿ ಅಭದ್ರತೆಯನ್ನು ತರ್ತಾರೋ ಗೊತ್ತಿಲ್ಲ. ಹಾಗಾಗಿ ನಾನು ನಮ್ಮ ಅರವಿಂದ್ ಲಿಂಬಾವಳಿ ಸಾಹೇಬರು ಏನೇ ಮಾಡಿದ್ರು ವಿಶೇಷವಾಗಿ ಮಾಡ್ತಾರೆ. 224 ಕ್ಷೇತ್ರದಲ್ಲಿ ಯಾರೂ ಮಾಡದೇ ಇರುವಂಥ ವಿಶೇಷವಾದ ಕೆಲಸಗಳನ್ನ ಅರವಿಂದ್ ಲಿಂಬಾವಳಿ ಸಾಹೇಬರು ಮಾಡ್ತಾರೆ. ಇವತ್ತು ನಮ್ಮ ವಕ್ಫ್ ಬೋರ್ಡ್ ವಿರುದ್ಧ ಹೋರಾಟ ಮಾಡುತ್ತಿರ್ಬೋದು, ವಾಲ್ಮೀಕಿ ಹಗರಣನ CBIಗೆ ಕೊಟ್ಟಿದ್ದಿರ್ಬೋದು, ಮತ್ತು ಇವತ್ತು ಏನು ಹಮ್ಮಿಕೊಂಡಿದ್ದಾರಲ್ಲ ಈ ಕಾರ್ಯ ಇಡೀ ದೇಶದಲ್ಲಿ ಯಾರೂ ಮಾಡಲಿಲ್ಲ. ಮೊದಲನೇವರಾಗಿ ನಮ್ಮ ಅರವಿಂದ್ ಲಿಂಬಾವಳಿ ಸಾಹೇಬರು ಮಾದೇಪುರದಲ್ಲಿ ಮಾಡಿದ್ದಾರೆ. ಈ ಕೆಲಸದಲ್ಲಿ, ಈ ಕಾರ್ಯದಲ್ಲಿ ಯಶಸ್ವಿ ಆಗ್ತಾರೆ ಅಂತ ನಮ್ಮ ವಿಶ್ವಾಸ ಇದೆ. ನಾನು ಈ ಮೂಲಕ ರಾಜ್ಯ ಸರ್ಕಾರನ ಮತ್ತು ಕೇಂದ್ರ ಸರ್ಕಾರ ಎರಡನ್ನೂ ಒತ್ತಾಯ ಮಾಡ್ತೀನಿ. ಇದರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಂಡು ಈ ವಲಸಿಗರನ್ನ ಅವರ ದೇಶಗಳಿಗೆ ವಾಪಸ್ ಕಳಿಸ್ಕೊಡ್ಬೇಕಂತೇಳಿ ಮನವಿ ಮಾಡ್ತೀನಿ. ಒಟ್ನಲ್ಲಿ ಎಲ್ಲಿ ತನಕ ನಮ್ಮ ದೇಶ ವಿರೋಧಿಗಳನ್ನ ನಾವು ದೇಶದಲ್ಲಿ ಇಟ್ಕೊಳ್ತೇವೆ ಅಲ್ಲಿ ತನಕ ನಮ್ಮ ದೇಶಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ನಿರ್ದಾಕ್ಷಿಣ್ಯವಾಗಿ ಓಟಿನ ರಾಜಕಾರಣ ಮಾಡದೆ, ಅವರ ತುಷ್ಟೀಕರಣವನ್ನ ಮಾಡದೆ ಅವರನ್ನು ಈಗಲೇ ಗುರುತಿಸಬೇಕು ಮತ್ತು ವಾಪಸ್ ಕಳಿಸಬೇಕು ಎಂಬುದು ಕೂಡ ನಿಮ್ಮ ಬ್ಲೂಮ್ ಟಿವಿಯ ಆಗ್ರಹವಾಗಿದೆ. ನೀವು ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.